ವೀಕ್ಷಕರೇ, ಉಳಿಯಾರು ವಿಎಸ್ಎಸ್ಎನ್ ಅಧ್ಯಕ್ಷರಾಗಿರುವ ಎಚ್.ಎಸ್. ಪುಟ್ಟರಾಜು ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಾ ವಿಎಸ್ಎಸ್ಎನ್ ಸೊಸೈಟಿ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನಾವು ಚಿಕ್ಕನಹಳ್ಳಿ ತಾಲೂಕು ಉಳಿಯಾರು ಹೋಬಳಿ ಉಳಿಯಾರು ವಿಎಸ್ಎಸ್ಎನ್ ಅಧ್ಯಕ್ಷರು ಪುಟ್ಟರಾಜು ಅಂತ. ನಾವು 8 ಜನ ನಮ್ಮ ಡೈರೆಕ್ಟರ್ಗಳಿದ್ದೀವಿ. JCM ಕಡೆಯಿಂದ ನಾವು JCM ಬಣ. ನಮ್ಮ ಕ್ಷೇತ್ರದ ಜನತೆಗೆ ಧನ್ಯವಾದಗಳು. ನಮ್ಮ VSSN ಸೊಸೈಟಿಲಿ ಈಗ ಏನು ಸ್ಕೀಮ್ಗಳಿದ್ದಾವೆ ಅಂತಂತಂದರೆ 2 ವರ್ಷದಿಂದ ದುಡ್ಡು ಕಟ್ತಂಗೆ ಡ್ಯೂ ಇರೋಂಥವು ಬಡ ಕುಟುಂಬಗಳಿಗೆ 25,000 ರೂಪಾಯಿ ಮನ್ನಾ ಮಾಡ್ತಾಯಿದ್ದೀವಿ. ಅದೊಂದು ಸ್ಕೀಮ್ ಐತೆ. ಮತ್ತು ಈಗ ಮರಣ ನಿಧಿ ಅಂತಂತವ ನಮ್ಮ VSSN ಸೊಸೈಟಿಲಿ ಸೇರಿದಾರೆ ಯಾರಿದ್ದಾರೆ ಅವ್ರಿಗೆ 2,500 ರೂಪಾಯಿ ಮರಣ ನಿಧಿ ಅಂತ ಇದಕ್ಕೆ ಶವ ಸಂಸ್ಕಾರ ಕೊಡ್ತಾ ಇದ್ದೀವಿ. ಮತ್ತು ಆಮೇಲೆ ಈಗ ಇದನ್ನು ಮಾಡಿಸ್ತಾ ಇದ್ದೀವಿ. ಯಶಸ್ವಿನಿ ಯೋಜನೆ ಐತೆ. ಯಶಸ್ವಿನಿ ಯೋಜನೆ ಅಂತಂತಂದರೆ 500 ರೂಪಾಯಿಗೆ ಒಂದು ಕುಟುಂಬ 4 ಜನಕ್ಕೆ ಇದನ್ನು ಮಾಡ್ತಾಯಿದ್ವಿ. ಮತ್ತು SC STಗೆ ಫ್ರೀ ಸದಸ್ಯತ್ವ ಐತೆ. ಯಶಸ್ವಿನಿ ಕಾರ್ಡ್ಗಳ್ನ ಮಾಡಿಕೊಡ್ತಾ ಇದ್ದೀವಿ. ಮಿಗಿಲಾಗಿ ರೈತರುಗಳಿಗೆ ವಿಶೇಷ 1% ದರದಲ್ಲಿ 1 ಗ್ರಾಮ್ ಚಿನ್ನಕ್ಕೆ 7,000 ರೂಪಾಯಿ ದುಡ್ಡು ಕಮ್ಮಿ ದರದಲ್ಲಿ ಕಡಿಮೆ ಬಡ್ಡಿ ಇದರಲ್ಲಿ 7,000 ರೂಪಾಯಿ ಅಮೌಂಟ್ ಕೊಡ್ತಾ ಇದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಇದನ್ನು ಅವಕಾಶಗಳು ಬಂದರೆ ಇನ್ನು ಎಲ್ಲ ಡೈರೆಕ್ಟರ್ಗಳಿಗೂ ಇದನ್ನು ಮಾಡಿಕೊಡ್ಬೇಕು ಅಂತಂತ ಹೇಳಿ ನಮಗೆ ವಿಶೇಷವಾಗಿ ನಮ್ಮ ಸಂಘದ ಡೈರೆಕ್ಟರ್ಗಳು ನನ್ನ ಅಧ್ಯಕ್ಷರು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇವಾಗ ಸಾರ್ವಜನಿಕವಾಗಿ ಹೇಳ್ತಾರೆ ರಿನ್ಯೂವಲ್ ಮಾಡಬೇಕಾದ್ರೆ 500,000 ಇಸ್ಕೊಂತಾರೆ. ಸಾರ್ವಜನಿಕವಾಗಿ ನಾವು ಜನರಲ್ ಬಾಡಿ ಇದ್ದಾಗಲೇ ಹೇಳ್ತೀವಿ, ನಮ್ಮ ಷೇರ್ದಾರರುಗಳಿಗೆ ರಿನ್ಯೂವಲ್ ಮಾಡೋ ಟೈಮ್ನಾಗೆ ಯಾವುದೇ ಕಾರಣಕ್ಕೂ ಏನು ಒಂದು 100 ರೂಪಾಯಿ ಖರ್ಚು ಬರುತ್ತೆ, ಅದು ಬಿಟ್ಟು 500,000 ಯಾವುದೇ ಕಾರಣಕ್ಕೂ ಯಾವುದೇ ಸದಸ್ಯರುಗಳಿಗೂ ಕೊಡ್ಕೂಡ್ದು ಅಂತ ನಾವು ಜನರಲ್ ಬಾಡಿಯಲ್ಲೇ ಹೇಳಿದ್ವಿ. ಕಾಣೋದು ಇಲ್ಲ ನಮ್ಮ ಸೊಸೈಟಿಗಳಲ್ಲಿ ಯಾರು ತಂದುವೆ. ಯಾರು ಬೇಕಾದ್ರೂ ಕೊಟ್ಟಿದ್ರು ಬಂದು ನೇರವಾಗಿ ಹೇಳ್ಬೋದು. ನಾವು ಮೊದಲೇ ಹೇಳಿರ್ತೀವಿ ಜನರಲ್ ಬಾಡಿಯಲ್ಲಿ, ಯಾವುದೇ ಸದಸ್ಯರುಗಳಾಗಲಿ ಷೇರುದಾರರುಗಳಾಗಲಿ ರಿನ್ಯೂವಲ್ ಮಾಡೋ ಟೈಮ್ನಾಗೆ ಯಾರೇ 500,000 ಕೇಳಿದರೆ ಬಂದು ತಿಳಿಸ್ತಕ್ಕದ್ದು ಅಂತ ನಾವೆಲ್ಲರಿಗೂ ಮನವಿ ಮಾಡಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಮಾತು ತಿಳಿಸ್ತೀನಿ. ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಶುಭಾಶಯ ಕೊಡ್ತೀವಿ? ಯುಗಾದಿ ಹಬ್ಬದ ಕ್ಷೇತ್ರದ ನಮ್ಮ ಜನಕ್ಕೆ ಮಳೆ ಬೆಳೆ ಆಗಲಿ ಅಂತಂತವ ನಾನು ಶುಭ ಹಾರೈಸ್ತೀನಿ. JCM ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನಮ್ಮ ಧೀಮಂತ ನಾಯಕ JC ಮಾಧುಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡಿದ್ದಾರೆ. ಹಂಗಾಗಿ ನಾವು ಅವರು ಈ ಸತಿ ಗೆದ್ದಬೇಕಾಗಿತ್ತು, ಏನೋ ಅನಿವಾರ್ಯ ಅವರು ಕಾರಣಾಂತರದಿಂದ ಇದಾಯಿತು. ಬಿಟ್ಟರೆ ನಾವು ಅಂಥ ಧೀಮಂತ ನಾಯಕನ ಕಳ್ಕೊಂಡಿದ್ದು ನಾವು ತಬ್ಲಿಗಳಾದವು ಅಂತ ಹೇಳ್ತಾ ನಾವು ತಿಳಿಸ್ತಾ ಇದ್ದೀವಿ. ನಮಸ್ತೆ.